ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಭೂಮಿ ಮತ್ತು ಅಜಿತ್ ಅವರ ಕ್ಯೂಟ್ ಜಗಳ ಅಂತೂ ಕಂಟಿನ್ಯೂ ಆಗ್ತಾ ಇದೆ. ರಾತ್ರಿ ಭೂಮಿದು ಕೋಟ್ಲೆ ಆದರೆ ಮುಂಜಾನೆದು ನಮ್ಮ ಅಜಿತ್ ಅವರ ಒಂದು ಕೋಟ್ಲೆ ಶುರುವಾಗುತ್ತೆ. ಆಗ ಭೂಮಿ ಇದ್ದೋಳು, ಸಾಯ್ಬ್ರೆ ನೀವು ಇಷ್ಟೊಂದು ವಿಕೃತ ಮನಸ್ಸಿನವರು ಅಂತ ಅನ್ಕೊಂಡಿರ್ಲಿಲ್ಲ ಸಾಯ್ಬ್ರೆ. ನಾನು ಏನು ಸಾಯ್ಬ್ರೆ ನೀವು ಹಿಂಗೆ ಮಾಡಿಬಿಟ್ರಿ ಸಾಯ್ಬ್ರೆ, ಹಂಗೆ ಮಾಡಿಬಿಟ್ರಿ ಸಾಯ್ಬ್ರೆ ಅಂತ ಹೇಳ್ಬಿಟ್ಟು ಒಂದೇ ಸಮ ಬಡಬಡ ಅಂತ ಮಾತಾಡ್ತಾ ಇರ್ತಾಳೆ. ಅಲ್ಲ ಸಾಯ್ಬ್ರೆ, ಏನು ಸಾಯ್ಬ್ರೆ ಇದು? ರಾತ್ರಿ ನೋಡಿದ್ರೆ ಮಗು ಥರ ಮುಖ ಮಾಡಿದ್ರಿ, ಈಗ ನೋಡಿದ್ರೆ ಹೀಗೆ ಮಾಡ್ತಾ ಇದ್ದೀರಲ್ಲ. ಅಲ್ಲ ಸಾಯ್ಬ್ರೆ, ನಾನು ನೋಡಿದ್ರೆ ರಾತ್ರಿ ಕೂಡ ನಾನೇ ಕ್ಷಮೆ ಕೇಳಿದೆ. ಅಯ್ಯಯ್ಯೋ ಏನು ಮಾಡೋದು, ಬಾಳೆ ಎಲೆ ಹೋಗಿ ಮುಳ್ಳು ಮೇಲೆ ಬಿದ್ರು, ಬಾಳೆ ಎಲೆ ಮೇಲೆ ಬಿದ್ರು. ಅರಿಯೋದು ಬಾಳೆ ಎಲೆನೇ ತಾನೇ ಅಂತ ಹೇಳ್ಬಿಟ್ಟು ದೊಡ್ಡ ಡೈಲಾಗ್ ಹೇಳ್ತಾಳೆ. ನೋಡು ಭೂಮಿ, ನೀನು ತಪ್ಪು ತಿಳ್ಕೊಂಡಿದ್ಯಾ, ನಾನು ಸುಮ್ಮನೆ ನೀನು ಎದ್ದಿದ್ಯಾ ಅಂತ ನೋಡಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಈ ರೀತಿ ಹೇಗೋ ಮ್ಯಾನೇಜ್ ಮಾಡ್ತಾರೆ. ಹೌದಾ ಸಾಹೇಬ್ರೆ, ಆಯ್ತು ಸಾಹೇಬ್ರೆ, ಸಾರಿ ಬಿಡಿ ಸಾಹೇಬ್ರೆ ಅಂತ ಹೇಳ್ತಾಳೆ. ಏನಿದು, ರಾತ್ರಿ ಕೂಡ ನಾನೇ ಸಾರಿ ಕೇಳಿದೆ, ಈಗಲೂ ನಾನೇ ಸಾರಿ ಕೇಳ್ತಾ ಇದ್ದೀನಲ್ಲ, ಏನು ನಡೀತಾ ಇದೆ ಇಲ್ಲಿ, ನನಗೊಂದು ಅರ್ಥ ಆಗ್ತಿಲ್ವಲ್ಲ, ಸಾಹೇಬ್ರೆ ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ಹೇಳಿ ಮತ್ತೆ ಭೂಮಿಗೆ ಆಶ್ಚರ್ಯ ಆಗುತ್ತೆ. ಇನ್ನು ಈ ದೇವಯಾನಿದವಳು ಏನು ಮಾಡ್ತಾಳೆ ಅಂತಂದರೆ, ಕಷಾಯ ಕೇಳಿರ್ತಾಳೆ ಭೂಮಿನ. ದೇವಯಾನಿಯಮ್ಮ ತಗೊಳ್ಳಿ ಕಷಾಯ ಅಂತ ಕೊಡೋಕೆ ಹೋಗ್ತಾಳೆ. ಬಾ ಮಗಳೇ, ತುಂಬ ತಲೆನೋಯಿಸ್ತಾ ಇತ್ತು, ನೀನು ಕಷಾಯ ತಂದಿಯಲ್ಲ, ಈಗ ಕುಡಿದ್ಬಿಟ್ಟು ಸರಿ ಹೋಗುತ್ತೆ, ಬಾ ಕೂತ್ಕೋ, ನನಗೆ ತುಂಬ ಟೆನ್ಷನ್ ಆಗಿತ್ತು ಕಂದ, ನೀನು ಮನೆ ಬಿಟ್ಟು ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಈಗ ಇಬ್ಬರು ಒಂದಾಗ್ಬಿಟ್ರಲ್ಲ, ಅದೇ ನನಗೆ ಭಾರಿ ಖುಷಿ ಅಂತ ಹೇಳ್ತಾಳೆ. ನಿಮ್ಮದೇ ಎಲ್ಲ ಸರಿ ಹೋಗಿದೆ ಅಲ್ವಾ ಅಂತ ಕೇಳ್ತಾಳೆ ಡವ್ ಮಾಡಿಕೊಂಡು. ಇಲ್ಲ ದೇವಯಾನಿಯಮ್ಮ, ಯಾವುದೂ ಸರಿ ಹೋಗಿಲ್ಲ, ನಾನು ಅತ್ತೆಗೋಸ್ಕರ ಮಾತ್ರ ಈ 1 ತಿಂಗಳಿಗೆ ಒಪ್ಪಂದ ಮಾಡ್ಕೊಂಡಿದ್ದೀನಿ. ನನಗೆ ನನ್ನದೇ ಆದ ಗುರಿ ಇದೆ. ನಮ್ಮಪ್ಪನಿಗೆ ನಾನು ಕಾನ್ಸ್ಟೇಬಲ್ ಆಗಬೇಕು ಅಂತ ತುಂಬ ಆಸೆ ಇತ್ತು, ಅದಕ್ಕೋಸ್ಕರ ನಾನು ಕಾನ್ಸ್ಟೇಬಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಹೌದಕ್ಕಂದ ಒಳ್ಳೇದು, ಈ ರೀತಿ ಹೆಣ್ಮಕ್ಳು ಸ್ಪಿರಿಟಿಂದ ಇರಬೇಕು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಭೂಮಿನ ಫುಲ್ಲು ಉರಿದುಂಬಿಸ್ತಾಳೆ. ಅವಳು ಹೇಳೋದೇನೋ ಸರಿ ಇದೆ, ಬಟ್ ಆದರೂ ಮನೆ ಹೊಡೆಯುವಂಥ ಕೆಲಸಕ್ಕೋಸ್ಕರ ಭೂಮಿನ ಹೆಂಗಾರ ಮಾಡಿ ಮನೆಯಿಂದ ಆಚೆ ಹಾಕಬೇಕು ಅನ್ನೋದು ಇವಳ ಒಂದು ಪ್ಲಾನ್ ಆಗಿರುತ್ತೆ. ನೋಡು ಭೂಮಿ, ನನಗೆ ಗೊತ್ತಿರೋ ಒಂದು ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಇದೆ, ಅದು ಬೆಂಗಳೂರಲ್ಲಿದೆ, ನಿನ್ನ ದಿನ ಬೆಳಿಗ್ಗೆ ಹೋದಳು ಸಾಯಂಕಾಲ ಬರಬೇಕಾಗುತ್ತೆ, ನಾನು ಅವ್ರ ಹತ್ರ ಮಾತಾಡ್ತೀನಿ ಆಯಿತಾ ಅಂದಾಗ, ಹೌದು ದೇವಯಾನಿಯಮ್ಮ, ನಿಜನ ದೇವಯಾನಿಯಮ್ಮ ಅಂತ ಈ ಭೂಮಿ ಕೇಳ್ತಾಳೆ. ಹೌದು ಮಗಳೇ, ನಾನು ಯಾವಾಗಲೂ ನಿನಗೆ ಸಪೋರ್ಟಿವ್ ಆಗಿರ್ತೀನಿ, ಸದಾ ನಿನ್ನ ಜೊತೆ ಇರ್ತೀನಿ, ನನ್ನಿಂದ ಏನೇ ಹೆಲ್ಪ್ ಬೇಕಿದ್ರು ನೀನು ಕೇಳು ಅಂತ ಹೇಳ್ತಾಳೆ. ಸರಿ ದೇವಯಾನಿಯಮ್ಮ, ಆಯಿತು ಅಂತ ಹೇಳಿ ಈ ಭೂಮಿ ಕೂಡ ಒಪ್ಕೋತಾಳೆ. ಒಪ್ಕೊಂಡಾದ್ಮೇಲೆ ಏನಾಗುತ್ತೆ ಅಂತಂದರೆ, ಈ ಕಡೆ ಸಂಗೀತ ಇದ್ದವರು ಪೊಲೀಸ್ ಟ್ರೈನಿಂಗಾ ಭೂಮಿನ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋತಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನನ್ನ ಸೊಸೆನ ನಾನು ಪೊಲೀಸ್ ಆಗಕ್ಕೆ ಬಿಡೋದಿಲ್ಲ, ನನ್ನ ಮಗನೇ ಆ ಕೆಲಸ ಮಾಡೋಕ್ಕೆ ನನಗಿಷ್ಟ ಇಲ್ಲ, ಆದರೂ ಕೂಡ ಬೇಡ ಅಂದರೂ ಕೂಡ ಅವನು ಹೋಗ್ತಿದ್ದಾನೆ ಅಂತ ಹೇಳಿದಾಗ, ಎಲ್ಲರೂ ಅವ್ರ ತಂದೆ ಆಸೆ ನೆರವೇರಿಸಬೇಕು ಅಂತ ಭೂಮಿ ಅಂದ್ಕೊಂಡಿದ್ದಾಳೆ ಅಂದಮೇಲೆ ನಾನು ನೋಟಂತೂ ಭೂಮಿಗೆ ಅಪ್ಪ ಅಂತ ಹೇಳಿ ದೇವಯಾನಿ ಹೇಳ್ತಾಳೆ. ಇನ್ನು ದೇವಯಾನಿ ಎಲ್ಲರೂ ಕೂಡ ಒಪ್ಕೋತಾರೆ, ನಚ್ಚಿ ಕೂಡ ಅಷ್ಟೇ, ಅತ್ತಿಗೆಗೆ ಇಂಥದ್ದೊಂದು ಆಸೆ ಇದೆ, ಅವ್ರ ತಂದೆ ಆಸೆ ನೆರವೇರಿಸ್ತಾರೆ ಅಂದರೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಅಜಿತ ಅಂದ ತಕ್ಷಣ, ಅಯ್ಯೋ ಅಜಿತ ಏನು ಮನೆಯಲ್ಲಿ ಹೆಂಡ್ತಿನ ಕೂಡ ಹಾಕೋನಲ್ಲ ಅಂತ ಹೇಳ್ಬಿಟ್ಟು ದೇವಯಾನಿನೇ ಎಲ್ಲ ಹೇಳ್ತಾಳೆ. ಈ ರೀತಿ ಒಬ್ಬೊಬ್ರು ಹೇಳಿದಾಗ ಸಂಗೀತ ಅವರು ಒಂದು ಬೇಡಿಕೆಯನ್ನು ಇಡ್ತಾರೆ. ಏನಪ್ಪ ಅಂತಂದರೆ, ಆಯಿತು, ನೀನು ಪೊಲೀಸ್ ಆಗೋಕ್ಕೆ ನಾನೇನು ಬೇಡ ಅನ್ನೋದಿಲ್ಲ, ನಿನ್ನ ಕನಸಿಗೆ ನಾನೇನು ಅಡ್ಡಿ ಆಗೋದಿಲ್ಲ, ಆದರೆ ನನಗೆ ಭಯ ಇದೆ, ನನಗೊಂದು ನನ್ನ ಕೈಯಲ್ಲಿ ಮೊಮ್ಮಗನ ಕೊಟ್ಟು ಆಡಿಸ್ಕೊ ಕೊಟ್ಬಿಡು, ನಾನು ಕೂಡ ನೀನು ಸಪೋರ್ಟ್ ಮಾಡ್ತೀನಿ, ನಾನೇನು ನಿನ್ನ ಹೋಗೋಕ್ಕೆ ಬೇಡ ಅನ್ನೋದಿಲ್ಲ. ನೋಡು, ನಮ್ಮ ಅತ್ತೆ ಕೂಡ ನನಗೆ ಹೇಳಿದ್ದಾರೆ, ಸಂಗೀತದ ಜೊತೆ ಯಾಕೆ ನನ್ನ ಮಗನ ಹೋಗಕ್ಬಿಟ್ಟೆ ಅಂದರೆ ನನ್ನ ಸೊಸೆ ಖುಷಿಯಾಗಿರಬೇಕು ಅಂತ, ಹಾಗೆ ನಾನು ಕೂಡ ಅಂಥವಳು ಸೊಸೆ, ನನ್ನ ಸೊಸೆ ಯಾವಾಗಲೂ ಖುಷಿಯಾಗಿರಬೇಕು, ನೀನು ಪೊಲೀಸ್ ಕೆಲಸದಲ್ಲಿ ಖುಷಿಯಾಗಿರ್ತೀನಿ ಅಂದರೆ ನಂದೇನು ಅಭ್ಯಂತರ ಇಲ್ಲ, ಆದರೆ ನನಗೊಂದು ಮೊಮ್ಮಗು ಕೊಡು ಅಂತ ಹೇಳ್ತಿದ್ದಾಳೆ. ಅಜಿತ್ ಭೂಮಿ ಶಾಕ್ ಆಗಿದ್ದಾರೆ. ಈಗ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.